6ನೇ ತರಗತಿ ಕನ್ನಡ. ಪೂರಕ ಪಾಠ 2. ಅವ್ವ ಪ್ರಶ್ನೋತ್ತರಗಳು. ಕೆಳಗಿನ ಕವಿಗಳ ಜನ್ಮಸ್ಥಳ, ಕಾಲ, ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕವಿ ಕೃತಿ ಪರಿಚಯ. ಕೀರ್ತಿ ಲಲಿತಾ ಕೊಟ್ರಪ್ಪ ಹೊಸಪೇಟೆ. ಇವರು 1964ರಲ್ಲಿ ಜನಿಸಿದ್ದು. ಇವರು ಕಲ್ಪನಳಿಗೊಂದು ಎದೆಹಾಡು, ಹೂ ಮಾರುವ ಹುಡುಗಿ ಎಂಬ ಮಕ್ಕಳ ಕವನ ಸಂಕಲನ, ಪಟ್ಟಣಕ್ಕೆ ಬಂದ ಪುಟ್ಟ ಗುಬ್ಬಿ, ಮಳೆಯಾದಳು ನೀರ, ಗೆಳೆಕಾರ ಹಕ್ಕಿಗಳು, ಚಂದ್ರಚುಕ್ಕಿಗಳು ಎಂಬ ಮಕ್ಕಳ ಕಥಾ ಸಂಕಲನಗಳನ್ನು ರಚಿಸಿದ್ದಾರೆ. ಕವಯಿತ್ರಿ ಲಲಿತಾ ಕೊಟ್ರಪ್ಪ ಹೊಸಪೇಟೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1. ಕವಯಿತ್ರಿಯು ತಾಯಿಯ ಪಾದಕ್ಕೆ ಏನು ತರುತ್ತಾಳೆ? ಉತ್ತರ: ಕವಯಿತ್ರಿಯವರು ತಾಯಿಯ ಪಾದ ಕಮಲಕ್ಕೆ ಬೊಗಸೆ ತುಂಬ ಹೂವನ್ನು ತರುತ್ತಾಳೆ. ಪ್ರಶ್ನೆ 2. ಜಗತ್ತಿನಲ್ಲಿ ಮಿಗಿಲಾದದ್ದು ಯಾವುದು? ಉತ್ತರ: ಜಗತ್ತಿನಲ್ಲಿ ಎಲ್ಲಕ್ಕಿಂತ ಮಿಗಿಲಾದದ್ದು ತಾಯಿಯ ಹರಕೆ. ಪ್ರಶ್ನೆ 3. ತಾಯಿ ಮಗುವಿಗೆ ಏನನ್ನು ಕಲಿಸುತ್ತಾಳೆ? ಉತ್ತರ: ತಾಯಿ ಮಗುವಿಗೆ ವಿದ್ಯೆ ಕಲಿಸಿ ಬುದ್ಧಿ ನೀಡಿ ಸಿದ್ಧಿ ಪಡೆಯುವಂತೆ ಮಾಡುತ್ತಾಳೆ. ಪ್ರಶ್ನೆ 4. ಮಗು ಬಿದ್ದಾಗ ತಾಯಿ ಹೇಗೆ ರಮಿಸುತ್ತಾಳೆ? ಉತ್ತರ: ಮಗು ಬಿದ್ದಾಗ ತಾಯಿ ಓಡಿ ಬಂದು ಮಗುವನ್ನು ಎತ್ತಿಕೊಂಡು ಮುದ್ದಾಡಿ ಸಮಾಧಾನ ಮಾಡುತ್ತಾಳೆ. ಪ್ರಶ್ನೆ 5. ತಾಯಿ ಮಗುವಿಗೆ ಏನನ್ನು ಕುಡಿಸುತ್ತಾಳೆ? ಉತ್ತರ: ತಾಯಿ ತನ್ನ ನೋವನ್ನು ನುಂಗಿ ಮಗುವಿನ ಮೇಲೆ ನಂಬಿಕೆ ಇಟ್ಟು ಹಾಲನ್ನು ಕುಡಿಸುತ್ತಾಳೆ.